ವಿಶಿಲ್ ಕೊಡಿ ಸರ್, ದಯವಿಟ್ಟು ವಿಶಿಲ್ ಕೊಡಿ. ಇಲ್ಲೇ ಆಯ್ತು ಸುಮ್ಗಿರೋ. ಹಾಕು. ಇರು ನಿಮಿಷ ದೂರ ಬಾ ದೂರ ಬಾ. ಇರು ದೂರ ಬಾ. ಇರು. ಮತ್ತೆ ನಂಗೆ ಈಗ ತುಂಬಾ ಬೇಜಾರು. ಎಲ್ಲೆಲ್ಲಿಂದ ಕರ್ಕೊಂಡ್ ಬರ್ತೀರಾ ಇಂಥವ್ರ ಜೊತೆ ಅಡಿಗೆ ಮಾಡಕ್ಕಾದ್ರೂ ಆಗುತ್ತಾ? ಎಲಿಮಿನೇಷನ್ ರೌಂಡ್ ಅಲ್ಲಿ ತುಕ್ಕಾಲಿ ಈರುಳ್ಳಿನ ಹೆಂಗ್ ಕಟ್ ಮಾಡ್ತಾ ಇದ್ರಂದ್ರೆ ಬಾಯಲ್ಲೆಲ್ಲ ತೆಗೆದು ಕಟ್ ಮಾಡ್ತಾ ಇದ್ರು. ಬಟ್ ನಾನು ಅದನ್ನ ಯೂಸ್ ಮಾಡಿಲ್ಲ. ನಾನೇ ಈರುಳ್ಳಿನ ಕಟ್ ಮಾಡಿ ಕತ್ರೆ ಚೆನ್ನಾಗಿ ಕಟ್ ಮಾಡ್ತಾ ಇದ್ದೆ. ಬಾಯಲ್ಲ ಅದು ತೆಗ್ದ್ರ? ಎಲ್ಲಿ ತೆಗ್ದೆ? ಆದ್ರೂ ಒಂದ್ಸತಿ ತೊಳ್ದ್ಬಿಡಿ. ಐಜಿನ್ ಟೇಸ್ಟ್ ಹೋಗುತ್ತೆ ಅಂತ ಹೇಳಿರೋ ತೊಳೆದ್ರೆ. ನೀವ್ ಬಾಯಲ್ ತೆಗ್ದ್ರಾ? ಎಳ್ನೀರೆಲ್ಲಿಂದ ಬಂತು? ಚಂದನ್ ಆಲ್ರೆಡಿ ಒಂದ್ ಎಳ್ನೀರ್ ಮುಗ್ಸಾಯ್ತು. ನಿಮ್ ಸಂಬಂಧಕ್ಕೆ ಎಳ್ಳು ನೀರು ಬಿಡ್ಲಿಲ್ಲ ಅಂತ ಅಂದ್ರೆ ನಾನು ಇವತ್ತು ರಘುಗ್ ಸಿಕ್ಕಿರೋ ಕ್ವಾಟ್ಲೇನೆ ಅಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಏನೋ ಹೇಳ್ದೆ ಫ್ಲೋ ಅಲ್ಲಿ ತಪ್ಪಾಯ್ತು. ಅವ್ರು ಎಳ್ನೀರ್ ಕುಡಿಸ್ತಾವ್ರೆ, ನಾನು ಎಳ್ಳು ನೀರು ಬಿಡ್ತೀನಿ ಇವತ್ತು. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೆಸ್. ಇಷ್ಟೊತ್ತವರೆಗೂ ಕ್ವಾಟ್ಲೆಗಳು ಏನ್ ಅಡಿಗೆ ಮಾಡ್ತಾ ಇದ್ರಿ? ನೀವು ಆರಾಮ್ಸೆ ಚಿಲ್ ಮಾಡ್ಬೋದು. ನಿಮ್ಮ ಜೊತೆಗೆ ಕುಕ್ಕುಗಳು ಸೇರ್ಕೊಂಡು ಈಗ ಅಡಿಗೆನ ಮಾಡಕ್ ಶುರು ಮಾಡ್ಬೇಕು. ಇನ್ 3, 2, 1 ಸ್ಟಾರ್ಟ್. ಈಗ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡಕ್ ಸಿಕ್ಕಾಬಿಡೆ ಫೇಮಸ್. ಈಗ ನಮ್ಗೆ ಸಿಕ್ಕಾಬಿಡೆ ರಿಕ್ವೆಸ್ಟ್ ಬರ್ತಿದೆ ಚಂದ್ರಣ್ಣ. ಏನ್ ರಿಕ್ವೆಸ್ಟ್ ಬರ್ತಾ ಇದೆ? ಏನಂತ ಅಂದ್ರೆ ಈಗ ಇಲ್ಲಿ ನಮ್ ನಾನ್ ವೆಜಿಟೇರಿಯನ್ ತಿನ್ನೋರು ತುಂಬಾ ಇದೀವಿ. ಬಾಬಾ ವೆಜಿಟೇರಿಯನ್ಸ್ ಇರ್ತಾರಲ್ಲ, ಅವ್ರಿಗೆ ಏನಂತಾನೆ ಒಂದ್ ಕಂಪ್ಲೇಂಟ್, ಚಂದ್ರಣ್ಣ ಜಾಸ್ತಿ ನಾನ್ ವೆಜ್ ಮಾಡ್ತಾರೆ. ಈಗ ವೆಜ್ ಅಂತ ಬಂದಾಗ ಚಂದ್ರಣ್ಣ ಏನಾದ್ರು ನಮಗೆ ಹೇಳ್ಬೋದಾ ಅಂತ. ಏನಕ್ಕೆ ಮಾಡಕ್ಕಾಗಲ್ಲ. ಇವಾಗ ನಾವು ಒಂದು ಕಬಾಬ್ ತೋರಿಸಿದೀವಿ, ಬೆಳ್ಳುಳ್ಳಿ ಕಬಾಬ್ ತೋರಿಸಿದೀವಿ. ಹೌದು. ಈಗ ಮಶ್ರೂಮ್ ಅಲ್ಲಿ ಹೆಂಗ್ ಮಾಡ್ಬೋದು? ಮಶ್ರೂಮ್ ಅಲ್ಲೇ ಸೇಮ್ ಮಸಾಲೆ ಹಾಕೋದು, ಚಿಕನ್ ಸೈಡ್ ಬಿಡೋದು. ಮಶ್ರೂಮ್ ಬಿಡೋದು, ಕಲ್ಸ್ ಹಾಕೋದು, ಎಣ್ಣೆಲಿ ಬಿಡ್ತಾ ಇರೋದು ಅಷ್ಟೇ. ಇನ್ನೇನಿದೆ? ಸಿಂಪಲ್. ಅಂದ್ರೆ ಚಿಕನ್ ಬದಲು ನೀವು ಮಶ್ರೂಮ್ ಹಾಕ್ಬಿಟ್ಟು ಮಶ್ರೂಮ್ ಕಬಾಬ್ ಮಾಡೋದು. ಹೌದಾ? ಅಂಡ್ ಇವಾಗ ಮಶ್ರೂಮ್ ನ ನೀವು ಡೀಪ್ ಫ್ರೈ ಮಾಡೋದ್ರಿಂದ ಇದನ್ನ ಹೆಲ್ತ್ ಅದಕ್ಕೆ ನಾನು ನಿಮಗೆ ಒಂದು ಟಿಪ್ ಕೊಡ್ಲಾ? ಡೆಫಿನೆಟ್ ಆಗಿ ಮೇಡಮ್, ನಾವು ಅದಕ್ಕೂ ಕಾಯ್ತಾ ಇದೀನಿ ಅಲ್ವಾ? ಈಗ ನಾವು ಯೂಶಲಿ ಡೀಪ್ ಫ್ರೈ ಮಾಡೋದನ್ನ ಯಾರು ತಿನ್ನಕ್ ಇಷ್ಟನೇ ಪಡೋದು, ತುಂಬಾ ಎಣ್ಣೆ ಅಂತ. ಬಟ್ ನಾನು ಎಲ್ರಿಗೂ ಒಂದು ಟಿಪ್ ಕೊಡೋದು ಏನು ಅಂತ ಅಂದ್ರೆ, ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಆಯಿಲ್ ಸಿಕ್ಕಾಬಿಟ್ಟೆ ಲೈಟ್ ಇರುತ್ತೆ, ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುವಂತ ವೈಟಮಿನ್ಸ್ ಏನಿದೆ, ವಿಟಮಿನ್ ಎ, ಡಿ, ಇ, ಇದೆಲ್ಲಾನು ಈ ಎಣ್ಣೆಯಲ್ಲಿ ಇದೆ. ಹಾಗಾಗಿ ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಹಾಗೂ ನ್ಯೂಟ್ರಿಷಿಯಸ್ ಆಗಿದೆ. ಹಾಗೆ 100 ಕ್ವಾಲಿಟಿ ಚೆಕ್ಗಳನ್ನ ಇದು ಪಾಸ್ ಮಾಡಿ ಇಂಡಿಯಾದ ನಂಬರ್ 1 ಕುಕಿಂಗ್ ಆಯಿಲ್ ಆಗಿದೆ. ಸೊ ಚಂದ್ರಣ್ಣ, ಈ ಟಿಪ್ ಕೊಟ್ಟಾದ್ಮೇಲೆ ಏನ್ ಹೇಳ್ತೀರಾ? ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಇನ್ನು ಮುಂದೆ ಏನೇ ನಮ್ಮ ಅಡಿಗೆಗೆ ಮಾಡ್ಬೇಕು ಅಂದ್ರೆ ಫಾರ್ಚೂನ್ ಆಯಿಲ್ ಹಾಕ್ಲೇಬೇಕು, ಸನ್ಫ್ಲವರ್ ತರ ಆಹಾ ಅಂತ ಇರ್ಬೇಕು. ತಿನ್ನಿ ಚಟಾಪಟ ಅನ್ನಕ್ಕೆ ಇನ್ಮೇಲೆ ಫಾರ್ಚೂನ್ ಆಯಿಲ್ ನ ಯೂಸ್ ಮಾಡ್ತೀನಿ, ಆಹಾ ಅಂತ ಅನ್ಬಿಡ್ತೀನಿ. ಒನ್ ಮೋರ್ ಆಹಾ ಅನ್ಬೇಕು. ಸ್ವಲ್ಪ ಹಚ್ತೀಯಾ? ಇದು ಹೆಚ್ಚುತ್ತಾ ಇದೀನಿ ಕಣೆ. ಇಲ್ಲ ಹಚ್ಚಿದ್ರೆ ಏನಾಗುತ್ತೆ? ಸುರಿಬೇಡ್ವು. ತಡಿ, ಡ್ರಾಪ್ ಬೀಳೋದ್ ಬೇಡವಾ? ಒಂದೇ ಕೈಯಾ? ಈ ವಾಚ್ ಕೆಲ ಹಚ್ಬೇಡ, ನಮ್ಮ ಅಕ್ಕಂದು ಹೊಡೆದಾಗ್ತಾಳೆ. ಹೌದು, ಕಾವ್ಯ ನೋಡ್ಕೊಳ್ಳೋ. ಹೌದು, ನಾನು ನಿಂಗೇನು ಅನ್ಸುತ್ತೆ? ನನಗೂ ಕಾವ್ಯ ನನ್ನ ಒಳ್ಳೆ ಅನ್ಸ್ತಿದೆ. ನಾನಿಂದು ನಮ್ಮಿಬ್ರಿಗೂ ಒಂದೇ ಹೇಳ್ತಿದ್ದೀನಿ. ಒಂದ್ ನಿಮಿಷ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀ ನನ್ನ ಫ್ರೆಂಡ್ ಆಗಿ ನೀ ನಂಗೆ ಹೇಳೋದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಬೇರೆ ಯಾವ ಲೋಫರ್ ಹಂಗ ಕಾವ್ಯನಿಗೆ ನಾನು ತೀವ್ರ ಬಿಡಲ್ಲ ಕಣೋ. ಬಿಡೋದು ಕಾವ್ಯನ ಐ ಆಮ್ ಸೀರಿಯಸ್ ಕಣೋ. ಕಾವ್ಯನ ಅಷ್ಟೊಂದು ಡೀಪ್ ಲವ್ ಮಾಡ್ತಿದ್ದೀನೋ? ಸೀರಿಯಸ್ ಕಣೋ. ಯಾರು ಹಂಗಲ್ಲ ಕಣೋ. ಈಗ ನನ್ನ ಹತ್ರ ಅವಳೇನೋ ಇಷ್ಟಪಡ್ತಾಳ, ನಾನು ಚೆನ್ನಾಗಿದ್ದೀನಿ. ನಿಮಗೆ ಇಷ್ಟಪಡ್ತಾಳ? ಬಿಡಲ್ಲ. ಅದಕ್ಕೆ ಯಾಕೋ ಹೇಳ್ತೀಯ? ಪಾಪ ಮಗು ತರ ನೀರು ಬರ್ತಾಯಿಲ್ಲ ಅಲ್ಲಿ. ಅದು ಬೇವರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಒಂದ್ ನಿಮಿಷ ಪ್ರಾಕ್ಟೀಸ್ ಮಾಡ. ಅವನಿಗೆ ಗೊತ್ತು. ಇನ್ನೊಂದೇ ಗೊತ್ತಾ, ಒಬ್ಬ ಭಗ್ನ ಪ್ರೇಮಿನ ನೋವು ಮಾಡ್ಬೇಡ. ಇವತ್ತು ಅವನು ಎಷ್ಟು ಬಗ್ನಿಸ್ಕೊಂಡು ಪ್ರೀತಿಸಿದ ನನಗೂ ನೋವು ಎಂತ ನೋವು. ಸಾಯಿಸ್ತೀನಿ. ನಾನು ಅಷ್ಟು ಕಷ್ಟಪಟ್ಟಿಲ್ಲ, ನಾನು ಬಿಡಿಸ್ತಾ ಇದ್ರೆ ನೀವು ಮತ್ತೆ
ಬಿಡ್ಸು 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 ಬೇಗ ಬೇಗ ಬಿಡ್ಸು ಹಾ ಬಿಡ್ಸು ಬೇಗ ಬೇಗ ಬಿಡ್ಸು ಬೇಗ ಬೇಗ ಬಿಡ್ಸು. ನೋಡಿ ನಾನು ಬಿಡ್ಸು ಬಿಡ್ಸು ಅಂದಿದ್ದು ಆಡ್ಕತ್ತವಳೆ ಬಿಡ್ಸು 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 ಅಂತ. ಹೇಳಕ್ ಸುಲಭ ಬಿಡ್ಸೋ ಅಂತ. ಫಸ್ಟ್ ಆಫ್ ಆಲ್ ನನ್ಗೆ ಸಿಕ್ಕಿದ್ದು ತುಕಾಲಿ, ಅದ್ರ ಮೇಲೆ ಈ ಕತ್ರಿ ಫೋರ್ಕ್ ಎಲ್ಲ ತಗೊಂಡಂತೂ ನನ್ಗೆ ಇವಾಗ್ಲೂ ತಲೆ ನೋವ್ತಾ ಇದೆ. ಅಷ್ಟು ಇರಿಟೇಟ್ ಆಯ್ತು. ಅಷ್ಟೇ ಅಲ್ಲ, ಈ ತುಕಾಲಿ ಈರುಳ್ಳಿನ ಹೆಂಗ್ ಕಟ್ ಮಾಡ್ತಾ ಇದ್ರಂದ್ರೆ ಆಗ ಸುಮ್ಕಿರಮ್ಮ ಇದು. ಏನ್ ಗುರು ಒಂದ್ ಅಲ್ಲಾಡ್ಸೋದು ಇಟ್ಕೊಳಕ್ ಆಗ್ಲಿಲ್ವಾ ನಿನ್ ಕೈಲಿ? ರಘು ತಗೋ ಒಂಚೂರು ಬೆಣ್ಣೆ ಹಾಕ್ತಿದ್ರಿ ಹಾಕೋ. ಬೇಡ ಕಣೋ. ನೀನು ಹಾಕೋ ಬೆಣ್ಣೆ, ಅದನ್ನ ತಲೆ ಮೇಲೆ ತಂದು ಹಾಕಿಲ್ಲ ಅಂದ್ರೆ ನಾನು ಬೆಟ್ ಕಟ್ಬಿಡ್ತೀನಿ. ಬೆಟ್ಟು ಬೆಟ್ಟು ಯಾವ ನಿನ್ ಬೆಟ್ಟು? ತಲೆ ಸುಟ್ಟೋದ್ರೂ ಪರವಾಗಿಲ್ಲ. ಈ ಕಡೆ ಬಾ ಇಲ್ಲಿ. ಹಾಕು 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 ಹಾಕು. ದಮ್ಮಿದ್ರೆ ಹಾಕಲೆ. ನೀನೇನು ಅಂತ್ಯ ಅಂತ ಬಂದ್ರೆ ಹಾಕ್ದಲ್ಲ ಹೋಯ್ತಾ? ಒಬ್ಬ ಮನುಷ್ಯನ ಹಾಳು ಮಾಡಕ್ಕೆ ಧನರಾಜ್ ಎಷ್ಟು ಪ್ರಯತ್ನ ಪಡ್ತಾನಂದ್ರೆ ಹಾಕೋ ಹಾಕೋ ಅಂತ ಮಿಸ್ ಆಗಿ ತಳ್ಳಿ ಬಿದ್ಬಿಡ್ಬೇಕಿದ್ರು ಒಳಕ್ಕೆ. ಗೊಬ್ಬರ ಚಂದ್ರಣ್ಣ, ಹೇಳಿ ಮೇಡಮ್. ನಿಮಗೆ ನಾವು ಕೊಡ್ತಿರುವಂತ ಅಡ್ವಾಂಟೇಜ್ ಏನು ಅಂತ ಅಂದ್ರೆ, ಈಗ ನಿಮ್ಮ ಟೇಬಲ್ ಇಂದ ಇಷ್ಟು ಐಟಮ್ಸ್ ಗಳನ್ನ ನಾವು ತೆಗೆದ್ವಿ ಅಲ್ವಾ? ಹೌದು. ಈಗ ಮುಂದಿನ 60 ನಿಮಿಷಗಳಿಗೆ ನೀವು ಯಾವ್ದಾದ್ರು ಒಂದು ಐಟಮ್ ನ ಚೂಸ್ ಮಾಡ್ಕೊಂಡು ಅಡಿಗೆ ಮಾಡೋದಕ್ಕೆ ಬಳಸ್ಕೋಬಹುದು. ಇದೊಂದೇ ಬೇಕು ಮೇಡಮ್. ಯಾವ್ದು? ವಡೆ 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 ಎತ್ತಕ್ಕೆ. ಏನೋ ತರ ಕೇಳಿದ್ರಲ್ಲ ಮಣಿ, ಅಕ್ಕ. ಏನೋ ಚೆನ್ನಾಗಿ ಹುಡುಕ್ತಾ ಇದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಅಡಿಗೆ ನೀವು? ಒಳ್ಳೆ ಸಾಂಬಾರ್ ಮಾಡೋದಕ್ಕೆ ಏನ್ ತಗೊಂಡೋಗ್ಬೇಕು ಗೊತ್ತಾಗ್ತಿಲ್ಲ. ಒಳ್ಳೆ ನೋಡಿದ್ರೆ ಒಳ್ಳೆ ಸಾಂಬಾರ್ ಅಂದ್ರೆ ನೀವೇನೇನ್ ಹಾಕಿ ಸಾಂಬಾರ್ ಮಾಡ್ತೀರಾ? ಸಾಂಬಾರ್ಗೆ ಏನೇನ್ ಹಾಕ್ತಾರಕ್ಕ? ಈ ಮಸಾಲಗಳು, ಚಕ್ಕೆ, ಲವಂಗ, ಆಮೇಲೆ ಇದು ಏನದು ಬೇಳೆ, ಬೇಳೆ, ಹುಳಿ, ಹುಳಿ, ತೆಂಗಿನಕಾಯಿ ಹಾಕ್ತಿವಿ. ಟ್ರಾಕೆ ಇಲ್ದೆ ಟ್ರೈನ್ ಓಡಿಸ್ತಾ ಇದ್ದೀರಾ. ಸಾಂಬಾರ್ ಅಂತ ಬಂದಾಗ ಯಾವ ಸಾಂಬಾರ್ ಅಂತ ನೀವ್ ಹೇಳ್ಬೇಕಾಗತ್ತೆ. ಈಗ ಇಡ್ಲಿ ಸಾಂಬಾರ್ ಅಂತ ಬಂದಾಗ ಸ್ವಲ್ಪ ತೆಳ್ಳಗಿರುತ್ತೆ, ಸಿಹಿ ಇರುತ್ತೆ. ಅನ್ನಕ್ ಸಾಂಬಾರ್ ಅಂತ ಬಂದಾಗ ಸ್ವಲ್ಪ ಗಟ್ಟಿ, ಸ್ವಲ್ಪ ಖಾರ, ಒಂಚೂರು ಮಸಾಲೆ, ಈ ತರ ವೆರೈಟಿ ಸಾಂಬಾರ್ಗಳಿದೆ. ನೀವ್ಯಾವ ಸಾಂಬಾರ್ ಮಾಡ್ತಾ ಇದ್ದೀರಾ? ಅಲ್ಲ ಅಕ್ಕ, ನಿಮಗೆ ಅಷ್ಟು ಗೊತ್ತಿಲ್ವಾ? ಈಗ ಅನ್ನಕ್ಕೆ ಅಂತ ಬಂದಿರೋ ಸಾಂಬಾರು ಗಟ್ಟಿಗಿರುತ್ತೆ ಅಲ್ವಾ? ಆ ಸಾಂಬಾರ್ಗೆ ಒಂದ್ ಲೋಟದ ನೀರ್ ಹಾಕಿದ್ರೆ ಇಡ್ಲಿ ಸಾಂಬಾರ್ ಅದೇ ಆಯ್ತಲ್ವಾ? ಅದಕ್ಕೇನ್ ಸ್ಪೆಷಲ್ ಸಾಂಬಾರ್ ಮಾಡೋದು. ಅದಕ್ಕೆ ನೀವು ಕ್ವಾಟ್ಲೆ ಆಗಿ ಉಳ್ಕೊಂಡಿರೋದು, ರಘು ಕುಕ್ ಆಗಿರೋದು. ಈ ಕ್ವಾಲಿಟಿ ಮಸಾಲ ಇರ್ಬೇಕಂತ ಅಂದ್ರೆ ಈ ತರ ಅಡ್ಜಸ್ಟ್ಮೆಂಟ್, ನೀರ್ ಹಾಕೋದು ಇದೆಲ್ಲ ಏನು ಬೇಕಾಗಿಲ್ಲ. ಯಾಕಂತಂದ್ರೆ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಇಡ್ಲಿಗೆ ಹಾಗೆ ಅನ್ನಕ್ಕೆ ಅಂತ ಸೆಪರೇಟ್ ಸಾಂಬಾರ್ ಪುಡಿನ ಇಂಟ್ರೊಡ್ಯೂಸ್ ಮಾಡಿರುವಂತ ಬ್ರ್ಯಾಂಡ್ ಇದು. ಕ್ವಾಲಿಟಿ ಮಸಾಲ ಇದ್ರೆ ಗುಣಮಟ್ಟದಲ್ಲಿ ಹಾಗೂ ರುಚಿಗೆ ಅಡ್ಜಸ್ಟ್ ಮಾಡೋ ಅಗತ್ಯನೇ ಇಲ್ಲ. ಕ್ವಾಲಿಟಿ ಮಸಾಲಾನ ತಗೊಂಡೋಗಿ ಒಳ್ಳೆ ಅನ್ನ ಸಾಂಬಾರ್ ಮಾಡಿ ಬಡಿಸಿ ಬನ್ನಿ. ಇಲ್ಲಿ ಮಾಡ್ತೀನೋ ಇಲ್ಲೋ, ಎಲ್ಲಾದ್ರೂ ಮಾಡ್ಕೊಂಡು ತಿಂತೀನಿ. ನಮ್ಮ ಮನೇಲಿ ಹೋಗಿ ಪಾಪ ಇನ್ನೊಂದ್ 2 ಪ್ಯಾಕೆಟ್ ಎತ್ಕೊಂಡು. ವಿಶಿಲ್ ಕೊಡಿ ಸರ್, ದಯವಿಟ್ಟು ವಿಶಿಲ್ ಕೊಡಿ. ಇಲ್ಲೇ ಆಯ್ತು ಸುಮ್ಗಿರೋ. ಹಾಕು. ಇರು ನಿಮಿಷ ದೂರ ಬಾ. ಇರು ದೂರ ಬಾ. ಇರು. ಎಷ್ಟ್ ಕೆಜಿ ಮಟನ್ ತಿಂತೀರಾ ನೀವು? 1.5 kg. 1.5 kg. 1.5 kg ಡೈಲಿ. ಅಷ್ಟಾಗತ್ತೆ. ವಾಪ ಒಂದ್ ಸ್ಪೂನ್ ಇಲ್ಲ, ಟೇಸ್ಟ್ ಮಾಡೋಣ ಅಂತ. ಹೆಂಗ್ ಮಾಡೋದು? ವೇಟ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಲ್ಲಿದೆ ನೋಡಿ. ಕಣ್ಮುಚ್ಚು. ಕಣ್ಮುಚ್ಚಿದ್ರೆ ಏನ್ ಮಾಡ್ತಾರೆ? ಕಣ್ಣು ಮುಚ್ಚು, ಅದು ಮುಚ್ಚು, ಇದು ಮುಚ್ಚು. ಓ ಇಲ್ಲಿ ನೋಡ್ರಿ ಇವ್ರದ್ದು ಲವ್, ಮೈದಾ ಲವ್. ಬಾ ಮೈದಾ ಅನ್ಕೊಂಡು ಮೈದಾ ಲವ್ ಮಾಡ್ತಾವ್ರೆ. ಒಂದ್ ಸತ್ತೋಗ್ತಾನೆ ಕಣ. ಇಲ್ಲಿ ಕೊಡು. ಒಳ್ಳೆ ರಿಯಾಕ್ಷನ್ ಕೊಡು. ಇನ್ನೊಂದ್ಸತಿ ಕಣ್ಮುಚ್ಚು. ನೀನ್ ಚೆನ್ನಾಗಿ ಏನೇನ್ ನೋಡ್ಬೇಕು ಈ ಕಣ್ಣಲ್ಲಿ? ಓಕೆ ಟಿಡಿ, ಅದು ಬರೀ ಪ್ರಶಾಂತ ಮೊಸರಿಗೆ 30 ಗ್ರಾಮ್ ಚೈನ್ ಬಿಚ್ಚು ಕೊಡ್ತಾ ಇದ್ದಾಳೆ ನಮ್ಮ ನಾವು ಈಗ ಗೋಲ್ಡ್ ಮೊಸರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಪಾಪ. ಏನ್ ಕೆಂಪಮ್ಮ, ಏನ್ ಮಿಸ್ ಮಾಡ್ಕೊಂಡ್ರಿ? ಏನಿಲ್ಲ, ಮೊಸರು ಬಜ್ಜಿ ಮಾಡೋಣ. ಸ್ವಲ್ಪ ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ ಹಚ್ಕೊಂತ ಹೇಳಿದೀನಿ ಬಿರಿಯಾನಿಗೆ. ಈಗ ಮೊಸರು ಇಲ್ವಂತಲ್ಲ ಅಲ್ಲಿ ವಾಣಿತಾವ ಇದೆ, ಕತ್ಕೊಬಂತೇಳಿ. ಏನ್ರಿ ಬಂದ್ರ? ಊರು ಸುತ್ತ ಬಿಟ್ಟು ಬಂದ್ರ ಈಗ ಮನೆಗೆ. ಊಟದ ಟೈಮಿಗೆ ಬಂದ. ಈ ಕೆಲವು ಇಡ್ತಾರ ಗೊತ್ತಾ, ಊರೆಲ್ಲ ಅಲ್ಲಿ ಸುತ್ತ ಬಂದು ಇಲ್ಬಿಟ್ಟು ಏನ್ರಿ ಬಂದ್ರ, ಅಡಿಗೆ ಆಯ್ತಾ, ಊಟ ಹಾಕಿ ಅಂದಂಗೆ. ಇಲ್ಲಿ ಏನ್ ನಾನು ಕ್ಯಾಟ್ರಿಂಗ್ ವಹಿಸ್ಕೊಂಡಿದ್ದೀನಿ. ನಾನು ಕ್ಯಾಟ್ರಿಂಗ್ ಒಪ್ಕೊಂಡ್ ಮಾಡ್ತಿದ್ರ?
ಬಟರ್ ತಗೊಂಡು ಮೇಲಕ್ಕೆ ಏನಾಗುತ್ತೆ ಫ್ರೆಂಡ್? ಬಟರ್ಫ್ಲೈ ನಗಡಿ ಒಂಚೂರು. ಯಾರ್ದು ಹಾಡು ಹೇಳ್ಕೊಂಡು ಯಾಕೆ ಹಿಂಸೆ ಕೊಡ್ತಾ ಇದೆಯಾ ನನಗೆ? ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ಲಕ್ ಟು ಯು ಟು. ಚೂರು ಚೆನ್ನಾಗಿಲ್ಲ ಅಡಿಗೆ. ಥ್ಯಾಂಕ್ ಯು. ಏನಾದ್ರು ಮಾಡಿ. ಥ್ಯಾಂಕ್ ಯು. ಒಂದೇ ಒಂದ್ಸರಿ ನೆಕ್ಕೋಗ್ಬಿಡ್ತೀನಿ. ಹೆಂಗೈತೆ ಅಂತ ಕ್ಯೂರಿಯಾಸಿಟಿ ಕಣೋ. ನಿನ್ ಮನೆಯಲ್ಲಿ ಹೆಂಡತಿ ಮಾಡ್ರು ಅಡಿಗೆ ಹೋಗಿ ನೆಕ್ ಹೋಗು. ಅಲ್ಲಮ್ಮ ನೆಕ್ಬಿಟ್ಟು ದೋಸೆ ತಿನ್ಬೇಕು ಯಾವಾಗ್ಲೂ ಬಿಸಿ, ಜೀವನದಲ್ಲಿರ್ಬೇಕು ಯಾವತ್ತೂ ಖುಷಿ ಇರ್ಬಾರ್ದು ಕಸಿ ಬಿಸಿ. ಪಕ್ಕದಲ್ಲೇ ಗುರಾಯಿಸ್ಕೊಂಡು ನೋಡ್ತಾವನೆ ಬೇವರ್ಸಿ. ಅಯ್ಯೋ ಪಾಪ. ನೀವು ದನ ತಾನೆ, ಹಾಲು ಕೊಡಿ. ನೀವು ದನ ತಾನೆ, ಹೆಸರು ನಿಮ್ದು ದನ ತಾನೆ, ಹಾಲು ಕೊಡಿ. ದನ ಓದಿತದೆ. ಗುರು ನೀನ್ ಯಾರನ್ನ ಬೇಕಾದ್ರೆ ಎದ್ರಾಕೋ, ಆದ್ರೆ ಇವನು ಎದ್ರಾಕಬೇಡ. ಇವನಪ್ಪ ಯಾರು? ಇವ್ನು ಕಬ್ಬಣದ ತರ. ಇವನಪ್ಪ ಏನ್ ಗೊತ್ತಾ, ಒಂದ್ಸಲಿ ಒಬ್ಬನ್ ಹೊಡೆದ ಅಂದ್ರೆ ಎದ್ದು ಬರೋದು ಚರಿತ್ರೆಲೇ ಇಲ್ಲ. ಏನಿಲ್ಲ ಬಿಡು, ಅವನೇನೋ ಮಾತಾಡ್ತಾ ಬಿಡು. ಏ ಮುಟ್ಟ ನಮ್ಮ ಅಣ್ಣನ್ ಮುಟ್ಟ, ನಮ್ಮ ಅಣ್ಣ ಮುಟ್ಟ ರಘು, ಮುಟ್ಟ ನಮ್ಮ ಅಣ್ಣನ. ತಾಕತ್ತಿದ್ರೆ ಮುಟ್ಟೋ. ಮುಟ್ಟೋ ರಘು, ಮುಟ್ಟೋ ರಘು, ಮುಟ್ಟೋ. ಮುಟ್ಟೋ. ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು. ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ನಾನು ಸುಮ್ಮನೆ ಇದ್ದೆ ತಾನೆ. ಹೊಡಿ ಹೊಡಿ ಹೊಡಿ. ಜಾಸ್ತಿ ಬೆಂದ್ಬಿಡುತ್ತೆ, ಹುಷಾರು. ಮುಟ್ಬಿಟ್ಟು ನೋಡಿ. ಮಟನು ಅವಾಗ ಮಟನ್ ತೊಳಿತೀರಾ? ಇಲ್ಲಪ್ಪ ಪ್ಯೂರ್ ವೆಜ್. ಇವಾಗ ಮಟನ್ ತಿಂತೀರ? ನನಗೆ ಆಕ್ಟ್ ಮಾಡ್ತೀಯಾ? ಒಳ್ಳೆ ಆಕ್ಟರ್ ನೀನು. ಚಂದನ್ ಅಂತ ನಮಗೆ ಮೇನ್ ಬೇಕಾಗಿರೋ ಚಂದನ್ ಮಾಡಿಲ್ಲ ಅಲ್ವಾ? ಕಾಲು ಕೈಯಲ್ಲ ಚಂದನ್. ಫಸ್ಟ್ ನಾನು ರೆಡಿ ಮಾಡ್ಬಿಟ್ಟು ತೋರಿಸ್ತೀನಿ ಕಣ್ರೋ. ಒಂದ್ ನಿಮಿಷ. ಚಂದನ್ಗೆ ಮಾಟ ಮಾಡೋದು ಯಾರು ಅಂತ ಇವತ್ತು ಗೊತ್ತಾಯ್ತು. ಚಂದನ್ ನಿನಗೆ ಮಾಟ ಮಾಡ್ತಾಳೆ ಕಣೋ. ನೀನು ಗೊತ್ತಿಲ್ದಂಗೆ ಕೂತಿದ್ದಿ ನೋಡಿ, ಹಿಂದ್ಗಡೆ ಫುಲ್ ತಿರುಗ್ತಾಳಿಗೆ. ತಿರುಗು. ಹಾ ತಿರುಗು ನೋಡು, ತಿರುಗು. ಕೈ ತಿರುಗ್ತಾಳಿಗೆ, ಕೈ ಬಿದ್ದೋಯ್ತು. ಕೈ ಏಟತ್ತು. ಕರೆಕ್ಟ್. ಬೆಂದ್ಬೇಕು ಬೇಯ್ಬೇಕು ಅಂತಾರೆ. ಬೇಯ್ಬೇಕು ಅಂತಾರೆ. ಏನಾರ ಮಾಡ್ಕೊಳ್ಳಿ, ಯಾರಿಗೂ ಏನು ಹೇಳಲ್ಲ. ಕುಕ್ಸ್ ಅಂಡ್ ಕ್ವಾಟ್ಲೆಸ್ ನಿಮ್ಮ ಫೇಸ್ ಆಫ್ ಚಾಲೆಂಜ್ಗೆ ನಾವು ಕೊಟ್ಟಿದ್ದು 120 ಮಿನಿಟ್ಸ್ ಅಂಡ್ ಈಗ ಉಳಿದಿರೋದು ಜಸ್ಟ್ 20 ಮಿನಿಟ್ಸ್. ಓಕೆ